ನಮಸ್ಕಾರ. ಅಜ್ಜಿ ಕಿಚನ್ಗೆ ಸ್ವಾಗತ. ಇವತ್ತು ಗಣೇಶನ ಹಬ್ಬಕ್ಕೋಸ್ಕರ ಕಡಲೆಬೇಳೆ ಕಡುಬು ಮಾಡ್ತಾ ಇದ್ದೀನಿ. ಕಡಲೆಬೇಳೆ ಇದರಲ್ಲಿ 1 ಕಪ್ ಹಾಕಿದ್ದೀನಿ. ಇದಕ್ಕೆ ಹಾಕಬೇಕಾಗಿರೋ ಸಾಮಗ್ರಿಗಳು: ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಗಣೇಶನ ಹಬ್ಬಕ್ಕೋಸ್ಕರ 2 ಕಡುಬು ಮಾಡ್ತಾ ಇದ್ದೀನಿ. 1 ಉದ್ದಿನ ಬೇಳೆ ಕಡುಬು. ಉದ್ದಿನ ಬೇಳೆನೂ ಇದೇ ಕಪ್ಪಲ್ಲಿ ಹಾಕೊಂಡಿದ್ದೀನಿ. 1 ಕಪ್ ಉದ್ದಿನ ಬೇಳೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಉಪ್ಪು, ಹಸಿಮೆಣಸಿನಕಾಯಿ, ಹೆಚ್ಚಿರೋ ಕಾಯಿ, ಶುಂಠಿ, ಕೊತ್ತಂಬರಿ. ಕಡುಬಿಗೆ ಅಕ್ಕಿ ಹಿಟ್ಟು 1 ಲೋಟ. ಇದು 2 ಲೋಟ ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪು, ಉಪ್ಪು, ಸ್ವಲ್ಪ ನೀರು ಕುದಿದ್ಮೇಲೆ ಇವಾಗ 1 ಲೋಟ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ನೀರು ಮರಳ್ತಾ ಇದೆ. ಹಾಕ್ಬಿಟ್ಟು ಒಂದ್ಸತಿ ಮಾಡಿಬಿಟ್ಟು ಮುದ್ದೆ ಬೇಯಲಿ. ಅಷ್ಟೊತ್ತಿಗೆ ಇದೆಲ್ಲ ರುಬ್ಕೊಂಡು ರೆಡಿ ಮಾಡ್ಕೊತೀನಿ. ಇವಾಗ ಕಡಲೆಬೇಳೆ ರುಬ್ಕೊತೀನಿ. ಇವಾಗ ಕಡಲೆಬೇಳೆ ರುಬ್ಕೊಂಡ್ಬರ್ತೀನಿ. ಇದು ಕಡಲೆಬೇಳೆ ರುಬ್ಕೊಂಡಿದ್ದೀನಿ. ಇವಾಗ ಬೌಲ್ ಹಾಕ್ತೀನಿ. ಈಗ ಸಬ್ಬಕ್ಕಿ ಸೊಪ್ಪು, ಉಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿ, ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಖಾರ ಉಂಡೆಗೆ ಹೂರ್ಣ ತಯಾರಾಗಿದೆ. ಈಗ ಉದ್ದಿನ ಬೇಳೆ ಕಡುಬಿಗೆ ರುಬ್ಕೊಳ್ತೀನಿ. ಇವಾಗ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಉದ್ದಿನ ಬೇಳೆ ಕಡುಬಿಗೆ ಉದ್ದಿನ ಬೇಳೆ ರುಬ್ಕೊಂಡ್ಬರ್ತೀನಿ. ಈಗ ಉದ್ದಿನ ಕಡುಬಿಗೆ ರುಬ್ಬಿದ್ದೀನಿ. ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ 1 ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ ಉದ್ದಿನ ಕಡುಬಿಗೆ, ಬಾಯಿ ಸಿಕ್ಲಿ ಅಂತ. ಈಗ ಇದಕ್ಕೆ ಹಾಕೋ ಪದಾರ್ಥಗಳು: ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಶುಂಠಿ, ಉಪ್ಪು, ಸ್ವಲ್ಪ ಮೆಣಸು ಪುಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಉದ್ದಿನ ಕಡುಬಿಗೆ ಹೂರ್ಣ ರೆಡಿ ಆಗಿದೆ. ಈಗ ಅಕ್ಕಿ ಹಿಟ್ಟಿನ ಬೇಯಿಸು ಇವಾಗ
ಮುದ್ದೆ ಮಾಡ್ಕೊಂಡಿದ್ದೀನಿ. ಇವಾಗ ಖಾರ ಕಡುಬು ಮಾಡೋಣ. ಇವಾಗ ಆಳೆ ಹೊತ್ಕೊಂಡಿದ್ದೀವಿ, ಫಿಲ್ಲಿಂಗ್ ಹಾಕ್ತಿದ್ದೀನಿ. ಈ ಥರ ಎಲ್ಲ ಕಡುಬು ಮಾಡ್ಕೊಂಡು ಆಮೇಲೆ ಬೇಯಿಸ್ಬೇಕು. ಇವಾಗ ಇದೇ ಥರನೇ ಎಲ್ಲ ಕಡುಬು ಮಾಡ್ಕೊತೀವಿ. ಇವಾಗ 100 ಕಡಲೆಬೇಳೆ ಕಡುಬು ಮಾಡಿದ್ದೀನಿ. ಈಗ 3 ಕಡಲೆಬೇಳೆ ಕಡುಬು ಮಾಡಿದ್ದೀನಿ. ಈಗ ಉದ್ದಿನಬೇಳೆ ಕಡುಬು ಮಾಡ್ತೀನಿ. ಇವಾಗ ಉದ್ದಿನ ಕಡುಬು ಕಡಲೆಬೇಳೆ ಕಡುಬು ಆಗಿದೆ. ಇವಾಗ ಅದನ್ನಿಟ್ಟು ಬೇಯಿಸೋಣ. ಇದು 15 ನಿಮಿಷ ಬೇಕು. ಅದಕ್ಕೆ 15 ನಿಮಿಷ ಬೇಕು. ಅಷ್ಟರೊಳಗೆ ಗಣೇಶನಿಗೆ ಒಂದು ಸಿಹಿ ಕಡುಬು ಮಾಡೋಣ. ಈಗ ಒಂದು ಖಾರ ಕಡುಬಿಗೆ ಇವಾಗ ಒಂದು ಸಿಹಿ ಕಡುಬು ಮಾಡೋಣ. ಗಣೇಶನಿಗೆ ಬರೀ ಖಾರ ಕಡುಬು ಮಾಡಿದ್ರೆ ಬೇಜಾರು ಮಾಡ್ಕೊತಾನಲ್ವಾ, ಅದಕ್ಕೆ ಇದ್ರಾಗ 1 ಕಪ್ಪು ಕಡಲೆ, 1-2 ಸ್ಪೂನು ಗಸಗಸೆ, 1-2 ಸ್ಪೂನು ಎಳ್ಳು,
ಸ್ವಲ್ಪ ಏಲಕ್ಕಿ ಕಾಯಿ, ಆಮೇಲೆ ಕಾಯಿ ತುರಿ ಇಷ್ಟ ಹಾಕಬೇಕು. ಸಿಹಿಕಡಲೆಗೆ ಇದನ್ನೆಲ್ಲ ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಬೆಲ್ಲ 1 ಕಪ್ಪು, ಇದನ್ನೇನು ಪಾಕ ತಕ್ಕೊಳ್ಳಲ್ಲ ನಾವು, ಹಾಗೆ ಮಾಡ್ತೀವಿ. ಕಾಯಿ ಬೆಲ್ಲ ಎಲ್ಲ ಹಾಕಿದ್ರೆ ಸಾಫ್ಟ್ ಆಗುತ್ತೆ ಹೂರ್ಣ. ಈಗ ಸಿಹಿ ಕಡುಬಿಗೆ ಹೂರ್ಣ ರೆಡಿ ಆಗಿದೆ. ಅಕ್ಕಿ ಹಿಟ್ಟಿನ ದಾಳೆ ಹಾಕೊಂಡಿದ್ದೀವಿ ಸಿಹಿ ಕಡುಬಿಗೆ. ಇದು ತುಪ್ಪದ ಕವರ್, ಪ್ಲಾಸ್ಟಿಕ್ ಕವರು. ಎಣ್ಣೆ ಕವರ್ ಬೇಕಾದ್ರೆ ಉಪಯೋಗಿಸ್ಬೋದು, ಬಟರ್ ಪೇಪರ್ ಮಾಡ್ಬೋದು. ಆದ್ರೆ ಅದು ಮಧ್ಯೆ ಫೋಲ್ಡ್ ಆಗೋಗ್ಬಿಡುತ್ತೆ, ಅವಾಗ ಹಾಳೆ ಎಲ್ಲ ಕಿತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಬಾಳೆ ಎಲೆ ಆದ್ರೂ ಪರವಾಗಿಲ್ಲ, ಇಲ್ಲಾಂದ್ರೆ ಈ ತರ ಕವರ್ ಯೂಸ್ ಮಾಡಿ. ಇವಾಗ ಸಿಹಿ ಕಡುಬಿಗೆ ಹೂರ್ಣ ತುಂಬಿಸ್ತಾ ಇದ್ದೀವಿ. ನಾವು ಇದನ್ನೇನು ಬೇಯಿಸಲ್ಲ, ಅದನ್ನಿಟ್ಟು ಹಾಗೆ ತಿಂತೀವಿ, ಇದನ್ನು ಬೇಯಿಸಕ್ಕೆ ಹೋಗಲ್ಲ ನಾವು. ಇದು ಸ್ವಲ್ಪ ಕಾಯಿ ಎಲ್ಲ ಸ್ವಲ್ಪ ಇದಾದ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನಾವು ಇವಾಗಲೇ ಮಾಡ್ತಿರೋದ್ರಿಂದ ಸ್ವಲ್ಪ ಉದ್ರಾಗಿದೆ ಹೂರ್ಣ. ಕಡುಬು ಬೆಂದಿದೆ, ನೋಡೋಣ. ಬೆಂದಿದೆ. ಈಗ ಕಡುಬೆಲ್ಲ ಆಗಿದೆ. ಇದು ಸಿಹಿ ಕಡುಬು, ಇದು ಉದ್ದಿನ ಕಡುಬು, ಇದು ಖಾರ ಕಡುಬು. ಎಲ್ಲದಕ್ಕೂ ತುಪ್ಪ ಹಾಕಿಲ್ಲ. ಇದು ಖಾರ ಚಟ್ನಿ, ಪುದೀನ ಚಟ್ನಿ, ಕಾಯಿ ಚಟ್ನಿ ಬೇಕಾದ್ರೂ ಮಾಡ್ಕೊಬೋದು. ಇದು ಸಿಹಿ ಕಡುಬು, ತುಪ್ಪ ಹಾಕಿ ತಿನ್ನೋದು. ಕಡಲೆಬೇಳೆ ಕಡುಬು, ಇದು ಉದ್ದಿನ ಕಡುಬು, ಇದು ಸಿಹಿ ಕಡುಬು. ಇದು ಉದ್ದಿನ ಕಡುಬು ತಿಂತಾ ಇದ್ದೀವಿ. ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಚೆನ್ನಾಗಿ ಬಂದಿದೆ. ಸ್ವಲ್ಪ ಇದು ಖಾರ ಕಮ್ಮಿ ಆಯಿತು ಅಂತ ಈ ಥರ ಚಟ್ನಿ, ಕಾಯಿ ಚಟ್ನಿ, ಪುದೀನ ಚಟ್ನಿ ಎಲ್ಲ ಮಾಡ್ಕೊಬೋದು. ಸೂಪರ್ ಆಗಿದೆ. ಇದು ಕಡಲೆಬೇಳೆ ಕಡುಬು. ಚೆನ್ನಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಇದು ಗ್ರೀನ್ ಚಟ್ನಿನೂ ಚೆನ್ನಾಗಿರುತ್ತೆ. ಈಗ ಸಿಹಿ ಕಡುಬು,
ಹಾಕೊಂಡು ತಿನ್ಬೋದು, ಬೇಕಂತ ಕಾಯಲ್ಲಿ ಮಾಡ್ಕೊಂಡು ಹಾಕೊಂಡು ತಿಂತಾರೆ. ನಾವೇನಿಲ್ಲ, ಬರೀ ಇಷ್ಟೇ ತುಪ್ಪ ಹಾಕೊಂಡು ತಿಂತೀವಿ. ಅದು ನಿಮ್ಮ ಇಷ್ಟ, ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಎಲ್ಲ ಚೆನ್ನಾಗಿ ಹಬ್ಬ ಆಚರಣೆ ಮಾಡಿ, ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಈ 3 ಥರನ ಕಡುಬು ನೋಡಿದ್ರಲ್ಲ, ಯಾವ ಥರ ಬಂದಿದ್ದೆ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.